ಸೀಮಂತ ಬೇಕಿದ್ರೆ ಅವ್ರು ಮಾಡ್ಕೋತಾರೆ, ನಾವ್ ಹೋಗಿ ಮಾಡ್ಬೇಕೇನ ಅದನ್ನೆಲ್ಲ? ದಮಯಂತಿ, ಅವ್ರು ನಮ್ಮನ್ನ ಕರೆದಿದ್ದು ಕೇವಲ ಸೀಮಂತಕ್ಕೆ ಬನ್ನಿ ಅಂತಷ್ಟೇ, ಆಸ್ತಿ ಭಾಗ ಮಾಡೋಕಲ್ಲ ತಿಳ್ಕೊ. ಅವ್ರ ಮನೆವರೆಗೂ ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ಅಕ್ಷತೆ ಕಳ ಹಾಕಿ ಬರೋದ್ರಲ್ಲಿ ನಮ್ಗಾಗೋ ನಷ್ಟ ಆದ್ರೂ ಏನು? ನೋಡ್ ದಮಯಂತಿ, ಒಂದ್ ಹೆಣ್ಣಿನ ಜೀವನದಲ್ಲಿ ಸೀಮಂತ ಮಾಡ್ಕೊಳ್ಳೋದು ಅಂದ್ರೆ ಅದೊಂದು ದೊಡ್ಡ ಆನಂದ, ವರ. ತಾಯಿ ಆಗೋಳ್ಗೆ 4 ಜನ ಮುತ್ತೈದೆಯರು ಸುತ್ತ ಸೇರಿ 4 ಒಳ್ಳೆ ಮಾತುಗಳನ್ನ ಹೇಳಿ ಅವಳು ಮನ್ಸಲ್ಲಿರೋ ಭಯನ ದೂರ ಮಾಡೋದಕ್ಕೆ ಸೀಮಂತ ಅಂತ ಮಾಡ್ತಾರೆ. ಆದ್ರೂ ಆ ಹುಡುಗಿಗೆ ಯಾರೂ ಇಲ್ಲ ಅಂತ ಅಳ್ತಿದ್ದಾಳಲ್ವಾ. ನಾವು ಬೇರೆಯವ್ರಂತಾನೆ ಭಾವಿಸಿ ಹೋಗಿ 4 ಅಕ್ಷತೆ ಹಾಕಿ ಸೀಮಂತನ ಮಾಡ್ಬರೋಣ, ಏನಾಗುತ್ತೆ? ಆದ್ರೂ ಬೇಡ ಬೇಡ ಅಂತೀಯ. ಶೌರ್ಯ ನಿನ್ ಹೊಟ್ಟೆಲಿ ಇರ್ಬೇಕಾದ್ರೆ ನನಗ್ ಸೀಮಂತ ಮಾಡ್ತೀರಾ ಇಲ್ವಾ ಅಂತ ನೀನ್ ಎಷ್ಟು ಜಗಳ ಮಾಡ್ದೆ? ಯಾಕೆ? ಎಲ್ರೂ ನಿನ್ ಹಾಗೇನೆ ಅಲ್ವಾ ಮತ್ತೆ? ಅಯ್ಯೋ, ಅವಳಿಗೂ ನನ್ಗೂ ಹೋಲಿಕೆ ಮಾಡ್ತೀಯನಮ್ಮ? ಅವಳೇ ಬೇರೆ, ನಾನೇ ಬೇರೆ. ತಾಯಿ ಆಗೋ ಅಂತ ಎಲ್ಲ ಹೆಣ್ಮಕ್ಳ ಕೋರಿಕೆ ಒಂದೇ ದಮಯಂತಿ, 4 ಜನರ ಹತ್ರ ಆಶೀರ್ವಾದ ತಗೋಬೇಕು ಅಂತ. ಅದು ಕೂಡ ಅವರಿಗೋಸ್ಕರ ಅಲ್ಲ, ಹೊಟ್ಟೆಲಿರೋ ಮಗುಗೋಸ್ಕರ. 10 ಜನ ಬಂದು ಆ ತಾಯಿಗೆ ಆಶೀರ್ವಾದ ಮಾಡಿದ್ರೆ ಅವಳ ಹೊಟ್ಟೆಲಿರೋ ಮಗುಗೆ ಆಯುಸ್ ಜಾಸ್ತಿ ಆಗುತ್ತೆ, ಆರೋಗ್ಯ ಕೊಡುತ್ತೆ ಅಂತ ನಂಬುತ್ತಾಳೆ ಆ ತಾಯಿ. ಅದನ್ನ ಅರ್ಥ ಮಾಡ್ಕೊಳ್ದೆ ನಿನ್ನಿಷ್ಟದ ಪ್ರಕಾರ ಮಾತಾಡ್ಬೇಡ. ಹೌದು ದಮಯಂತಿ, ಸಂಪದ, ಸಿದ್ದು ಇಬ್ರು ನಮ್ಮ ಮಗು ಪ್ರಾಣನ ಕಾಪಾಡಿ ನಮಗ್ ತುಂಬಾನೇ ಸಹಾಯ ಮಾಡಿದ್ದಾರೆ. ಅವರು ಮಾಡಿದ ಸಹಾಯಕ್ಕೆ ಈ ರೀತಿ ಋಣ ತೀರಿಸ್ಕೊಳಕ್ಕೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂತ ತಿಳ್ಕೋ ಸಾಕು. ಇದರಲ್ಲಿ ಗಂಟು ಹೋಗೋದೇನಿದೆ? ಎಲ್ಲದನ್ನು ಅನ್ಸರ್ಸ್ಕೊಂಡು ಹೋಗೋದು, ಅನ್ಸರ್ಸೋ ಮಾತಾಡೋದು ನಿನಗ್ ಸರಿ ಹೋಗುತ್ತೆ, ಆದ್ರೆ ನನ್ನ ಕೈಲಾಗಲ್ಲ. ಇಷ್ಟಕ್ಕೂ ನಿನ್ ಕೈಲಿ ಏನಾಗುತ್ತೆ ಹೇಳಮ್ಮ? ಒಂದು ಒಳ್ಳೆ ಕೆಲಸನಾದ್ರೂ ಆಗುತ್ತಾ? ಬಂಗಾರದಂತ ಸೊಸೆನ ಇಟ್ಕೊಂಡು ಕಲ್ಯಾಣಿನ ಒಂದಿನಾದ್ರೂ ಬೈದಿದ್ರೆ ನಿಂಗೆ ನಿದ್ದೆ ಬರಲ್ಲ. ಊರೇ ಅನುಪಮನ ಗೌರವಿಸ್ತಿದ್ರೆ ಅನುಪಮಗ್ ಬೈದೆ ಇದ್ರೆ ನಿನ್ನ ಮನಸ್ಸಿಗೆ ಸಮಾಧಾನನೇ ಇರಲ್ಲ ಅಲ್ವಾ? ಹೋಗ್ಲಿ, ನಿನ್ ಗಂಡನ ಜೊತೆನಾದ್ರೂ ಸಂತೋಷವಾಗಿರ್ತೀಯ ಅಂತಂದ್ರೆ ಅವನಿಗೂ ನೆಮ್ಮದಿ ಕೊಡಲ್ಲ, ನೀನು ಸುಖವಾಗಿರಲ್ಲ. ಮೊದಲು ನಿನ್ನ ಮನಸ್ಸಿನಲ್ಲಿ ಎದುರುಗಡೆ ಇರೋರಿಗೆ ಕೆಟ್ಟದನ್ನ ಬಯಸೋದನ್ನ ಬಿಟ್ಬಿಡು. ಅವಾಗ ನಿನಗೆ ಎಲ್ಲರೂ ಒಳ್ಳೆಯವರಾಗೆ ಕಾಣಿಸ್ತಾರೆ. ನಿನ್ನ ಆಲೋಚನೆಗಳನ್ನು ಬದಲಾಯಿಸ್ಕೊಳ್ಳೋವರೆಗೂ ನೀನು ಸಂತೋಷವಾಗಿರಲ್ಲ, ಜೊತೆಲಿ ಇರೋರ್ನ ಸಂತೋಷವಾಗಿರಕ್ ಬಿಡಲ್ಲ. ಅಷ್ಟೇ, ಅವಕಾಶ ಸಿಕ್ಕಾಗ ಎಲ್ರೂ ನನಗೆ ಬೈರಿ. ಏನು ರಾಕ್ಷಸನಂತ ಸಿದ್ದು ಬದಲಾಗಿದ್ದಾನೆ, ಅವನ ಹೆಂಡತಿ ಸಂಪದ ಬದಲಾಗಿದ್ದಾಳೆ. ಇವಳು ಯಾವಾಗ ಬದಲಾಗ್ತಾಳೋ ನನಗೆ ಅರ್ಥ ಆಗ್ತಿಲ್ಲ. ಕಂದ,
ಕಂದ 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 ಸಿಕ್ಬಿಟ್ಟೆ. ಆಫೀಸರ್, ಏನ್ ಮೇಡಮ್, ಮೋಕ್ಷ ಅಲ್ಲ ಅಂದ್ರೆ ಬಿಟ್ಬಿಡ್ತೀರಾ? ಇನ್ನೇನ್ ಮಾಡ್ಬೇಕಿತ್ತು? ಹಾಗೆ ತಪ್ಕೊಂಡು ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೋದಿತ್ತಲ್ವಾ? ಕಂದ ಇಲ್ಲೇ ಇದ್ದಾನೆ. ಅದಕ್ಕೆ ಕೇಳ್ತಾ ಇದೀನಿ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಿನ್ ಪರ್ಮಿಷನ್ ಬೇಕಾ? ಹ, ಕಂದ ಇಲ್ವಾ? ನಾವು ಹೀಗೆ ಇರ್ಬೇಕು ಅನ್ನೋದು ನನ್ನ ಆಸೆ. ನೀನೇನೋ ಅವರನ್ನ ಅನುಮಾನಿಸ್ತಾನೆ ಇರ್ತೀಯ. ಎಲ್ರೂ ನೀನು ಸಂಪದ ಅವರಿಗೆ ಸಪೋರ್ಟ್ ಮಾಡ್ತಾ ಇದೀಯ ಅನ್ಕೊಂಡಿದ್ದಾರೆ. ನನ್ನ ಅನುಮಾನ ಬಗೆಹರಿದಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಆಫೀಸರ್? ನಿನ್ ಮನ್ಸಲ್ಲೇನೋ ಇಟ್ಕೊಂಡು ನಾಳೆ ಸೀಮಂತಕ್ಕೆ ಪ್ರಿಪೇರ್ ಆಗ್ತಿದ್ಯಾ ಅನಿಸ್ತಾ ಇದೆ. ಅಮ್ಮನೂ ಅಜ್ಜಿ ಸೀಮಂತ ಮಾಡೋಣ ಅಂತ ಮಾತಾಡ್ತಿರುವಾಗ ನಾನ್ ಮಾತಾಡ್ದೆ ಸುಮ್ನೆ ಇದ್ದಿದ್ದು ಅಲ್ಲಾದ್ರೂ ನನ್ನ ಅನುಮಾನನ ಬಗೆಹರಿಸ್ಕೋಬೇಕು ಅಂತ. ಕಲ್ಯಾಣಿ, ಸಂಪದ ಸಿದ್ದು ಇಬ್ರು ಬಂದು ಕೇಳ್ಕೊಂಡು ಸೀಮಂತ ಚೆನ್ನಾಗಿ ನಡೀಲಿ ಅಂತ ಹೇಳಿದ್ರು. ಅವರನ್ನ ಎಲ್ಲ ನಂಬಿದ್ರು, ನೀನ್ ಮಾತ್ರ ಅನುಮಾನಿಸ್ತಾನೆ ಇದೀಯ. ಅದರಿಂದ ನಿನಗೆ ನಷ್ಟ ಆಗತ್ತೇನೋ. ಯೋಚನೆ ಮಾಡಿ ಹೆಜ್ಜೆ ಇಡು. ಇದೊಂದ್ಸಲನಾದ್ರೂ ನನ್ನ ಪ್ರಯತ್ನ ಮಾಡೋದಕ್ ಬಿಡಿ ಪ್ಲೀಸ್. ಸರಿ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಕಂದ ಕಂದ, ಏನಮ್ಮ? ಸ್ವಾಮಿ, ಇವನ್ ನನ್ ಮಗ. ಇವನ್ ಜೀವನ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ಕಂದ, ಇದನ್ನ ಅವ್ರ ಚೀಲದಲ್ಲಿ ಹಾಕು. ತಗೋ. ಬೇಡ ತಾಯಿ, ಬೇಡ. ನನಗೆ ಆ ಮಗು ಕೈಯಿಂದ ಭಿಕ್ಷೆ ಬೇಡ. ಕೊಡಬೇಕು ಅನ್ನೋ ಮನಸ್ಸಿದೆಯಲ್ಲ, ಚೆನ್ನಾಗಿರು ತಾಯಿ. ಸ್ವಾಮಿ, ಸ್ವಾಮಿ, ಏನಿದು ಸ್ವಾಮಿ? ನನ್ ಮಗನ್ ಕೈಯಿಂದ ಭಿಕ್ಷೆ ಹಾಕಿಸ್ತಾ ಇದ್ರೆ ಆಶೀರ್ವಾದ ಮಾಡದೆ ಬೇಡ ಅಂತ ಹೋಗ್ತಾ ಇದ್ದೀರಾ? ಆ ಮಗು ಜಾತಕ ಚೆನ್ನಾಗಿಲ್ಲ ತಾಯಿ. ನಿನ್ನದಲ್ದೇ ಇರೋ ಮಗುಗೋಸ್ಕರ ನೀನು ಹೋರಾಟ ಮಾಡ್ತಾ ಇದೀಯ. ಒಳ್ಳೇದು. ಆ ಮಗು ನಿನ್ನಿಂದ ದೂರ ಆಗತ್ತೆ ಅಂತ ಗೊತ್ತಿದ್ರು ಹೇಗಮ್ಮ ಆಶೀರ್ವಾದ ಮಾಡ್ಲಿ?
ಏನಂತ ಆಶೀರ್ವಾದ ಮಾಡುವಂತೀಯ? ಯಾಕೆ ಸ್ವಾಮಿ ಅದ್ಯಾಕೆ ಹಾಗೆ ಹೇಳ್ತಿದ್ದೀರಾ? ಆಶೀರ್ವಾದ ಮಾಡ್ಬೇಕಾಗಿರೋ ಬಾಯಿಂದ ಅಂತ ಮಾತಾಡ್ತಿದ್ದೀರಲ್ಲ. ನಮ್ ಕಲ್ಯಾಣಿ ಮೋಕ್ಷನ್ನ ಹೆತ್ತ ತಾಯಿಗಿಂತ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಹೌದು ಸ್ವಾಮಿ, ಇವರಿಬ್ರು ದೂರ ಆಗುವಂತ ಸನ್ನಿವೇಶನೇ ಬರಲ್ಲ. ಇದಕ್ಕೂ ಮೊದಲು ನಮಗ್ ಸ್ವಲ್ಪ ಜನ ಶತ್ರುಗಳಿದ್ರೆ ಹೊರತು ಈಗ ಅವರು ಕೂಡ ಬದಲಾಗಿದ್ದಾರೆ. ಈಗ ತಾಯಿ ಮಗುನ ದೂರ ಮಾಡೋಂಥವ್ರು ಯಾರಿದ್ದಾರೆ? ಅವನೇನೋ ಬಾಯಿಗೆ ಬಂದಾಗ ಹೇಳ್ತಾ ಇದ್ರೆ ನೀವ್ಯಾಕೆ ಸುಮ್ನೆ ಬೇಜಾರು ಮಾಡ್ಕೋತಾ ಇದ್ದೀರಾ? ಅನ್ನ ಬೇಡ ಅಂದ್ರೆ 10-20 ಕೊಟ್ಟು ಕಳಿಸಿ. ಓ ತಾಯಿ, ದುಡ್ಡಿನ ಆಸೆಗೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ. ಆ ದೇವ್ರೆ ಹೇಳ್ ಕಳ್ಸಿರೋ ಮಾತಿದು. ಮಗುಗೆ ತಾಯಿಗೆ ಅಪಾಯ ಇದೆ. ಇದು ಸತ್ಯ. ಸ್ವಾಮಿ ಸ್ವಾಮಿ ನಿಲ್ಲಿ ಸ್ವಾಮಿ. ಮೊದ್ಲಿಂದನೂ ನಾನು ಹೇಳ್ತಾನೆ ಇದ್ನಲ್ಲೇ, ಅವನ ಮೇಲೆ ಜಾಸ್ತಿ ಪ್ರೀತಿ ಬೆಳೆಸ್ಕೋಬೇಡ, ಒಂದಲ್ಲ ಒಂದಿನ ಇಂಥದ್ದೇನೋ ಒಂದಾಗತ್ತೆ ಅಂತ. ಅತ್ತೆ, ನನ್ ಮಗನ ನಾನ್ ಪ್ರೀತಿಸ್ದೆ, ಇನ್ಯಾರು ಪ್ರೀತಿಸ್ತಾರೆ ಅತ್ತೆ? ನಮ್ಮಿಬ್ರನ್ನ ಆ ದೇವ್ರು ಬೇರೆ ಮಾಡಕ್ಕಾಗಲ್ಲ. ಆ ದೇವ್ರೇ ಬೇರೆ ಮಾಡ್ತಾ ಇದ್ದಾನೆ ಅಂತ ಆ ಸ್ವಾಮಿಗಳು ಹೇಳ್ತಿದಾರಲ್ಲ. ಸ್ವಾಮಿ, ನೀವ್ ಹೇಳಿದ ಮಾತಿಂದ ನಮ್ಮ ಮನೆಯವರೆಲ್ಲ ನೋವು ಪಟ್ಕೋತಾರೆ. ಇದು ನನ್ನ ಮಾತಲ್ಲ ಸ್ವಾಮಿ, ನನ್ನ ದೇವರು ಹೇಳ್ತಾ ಇರೋ ಮಾತು. ಆ ಮಗು ಮೇಲಿರೋ ಆ ತಾಯಿ ಪ್ರೀತಿನೇ ಆ ಮಗುಗೆ ಅವಳಿಂದ ದೂರ ಮಾಡುತ್ತೆ. ಇದು ಸತ್ಯ. ಏನಮ್ಮ ಇದು? ಆ ಸ್ವಾಮಿ ಕಡ್ಡಿ ಮುರಿದಾಗ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ನನ್ ಮಗ ನನ್ನಿಂದ ದೂರ ಆಗ್ತಾನ? ಯಾಕೆ ದೂರ ಆಗ್ತಾನೆ? ಹೇಗ್ ದೂರ ಆಗ್ತಾನೆ? ಕಲ್ಯಾಣಿ, ಮೋಕ್ಷನ್ ಮೇಲೆ ನಿನ್ಗಿರೋ ಪ್ರೀತಿ ಮೋಕ್ಷನ್ನ ನಿನ್ನಿಂದ ಯಾವತ್ತೂ ದೂರ ಮಾಡಲ್ಲ. ಹೆತ್ತ ತಾಯಿ ಪ್ರೀತಿ ಮುಂದೆ ಆ ದೇವರು ಬರೆದಿರೋ ಹಣೆ ಬರ ಕೂಡ ಬದಲಾಗೋಗುತ್ತಮ್ಮ. ಆ ನಂಬಿಕೆ ನನಗಿದೆ, ನೀನೇನ್ ಭಯ ಪಡ್ಬೇಡ. ಅಮ್ಮ ಈಗ ಹೇಳಿದ ಹಾಗೆ ತಾಯಿ ಮಗು ಬಂಧ ಅನ್ನೋದು ಪವಿತ್ರವಾದದ್ದು. ಅವರಿಬ್ಬರನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ. ಹೌದು, ಇವಳೊಬ್ಳು ಸತಿ ಸಾವಿತ್ರಿ, ಸತಿ ಸಕ್ಕುಬಾಯಿ. ಅದಕ್ಕೆ ಆ ದೇವರು ಬರ್ದಿರೋ ಹಣೆ ಬರಹನ ಬದಲಾಯಿಸ್ತಾಳೆ. ನೋಡ್ತೀನಿ ನಾನು ಅದನ್ನು ಕೂಡ. ಆ ಮಗು ಜಾತಕ ಚೆನ್ನಾಗಿಲ್ಲ ತಾಯಿ. ನಿನ್ನದಲ್ದೇ ಇರೋ ಮಗುಗೋಸ್ಕರ ನೀನು ಹೋರಾಟ ಮಾಡ್ತಾ ಇದೀಯ. ಆ ಮಗು ನಿನ್ನಿಂದ ದೂರ ಆಗತ್ತೆ ಅಂತ ಗೊತ್ತಿದ್ರು ಹೇಗಮ್ಮ ಆಶೀರ್ವಾದ ಮಾಡ್ಲಿ? ಅಮ್ಮ, ನನ್ನ ಮಗ ನನ್ನಿಂದ ದೂರ ಆಗ್ತಾನೆ ಅಂತಿದ್ದಾರೆ. ಇವನೇ ಪ್ರಾಣ ಅನ್ಕೊಂಡು ಬದುಕ್ತಿರೋ ನಾನು. ನನ್ನ ಮಗ ಇಲ್ದೆ ನಾನು ಬದುಕೋದಕ್ಕಾಗಲ್ಲ. ನನ್ನ ಮಗ ನನ್ನಿಂದ ದೂರ ಆಗ್ದಿರೋ ಹಾಗೆ ನೀನೇ ಕಾಪಾಡಬೇಕು ತಾಯಿ. ಕೈ ಕೊಡು.
ಏನೇ ಅವ್ನು ನಿನಗ್ ದೂರ ಆಗ್ಬಾರ್ದು ಅಂತ ದಾರ ಕಟ್ತಾ ಇದ್ಯಾ? ಅವ್ನು ನಿನಗ್ ದೂರ ಆಗ್ಬೇಕು ಅಂತ ಹಣೆನಲ್ಲಿ ಬರ್ದಿದ್ರೆ ದಾರ ಅಲ್ಲ, ಸೊಂಟಕ್ಕೆ ಚೈನ್ ಕಟ್ಟಿದ್ರು ಕೂಡ ಯಾರ ಕೈಲೂ ತಡಿಯಕ್ಕಾಗಲ್ಲ. ನಿಂದ ಅಲ್ದೇ ಇರೋದ್ರ ಮೇಲೆ ಈ ಹುಚ್ಚು ಪ್ರೀತಿ ಯಾಕೆ? ಏಯ್ ಎದ್ದೇಳೋ ಎದ್ದೇಳೋ. ಅತ್ತೆ ಕಂದ, ನೀವು ನಿಜವಾಗ್ಲೂ ಮನುಷ್ಯರಾ? ಚಿಕ್ಕ ಮಗುನ ಆ ತರ ತಳ್ಳದ್ರಲ್ಲ. ಏನೇ ಏನೇ ಕಿರ್ಚ್ಕೋತಾ ಇದ್ಯಾ? ಇವನೇನೋ ನಿನ್ ಸ್ವಂತ ಮಗ ಅನ್ನೋ ಹಾಗೆ ಕೋಪ ಬರ್ತಿದ್ಯಲ್ಲ. ಇನ್ನೊಂದು ಸಲ ಕಂದ ನನ್ ಮಗ ಅಲ್ಲ ಅಂತ ಅಂದ್ರೆ ಅತ್ತೆ ಅಂತ ಕೂಡ ನೋಡೋದಿಲ್ಲ. ನನಗೆ ಬೆರಳು ತೋರಿಸಿ ಮಾತಾಡ್ತೀಯ ಅಂದ್ರೆ ನಿನ್ನ ನೋಡಿದ್ಯಾ ಹೇಗ್ ಮಾತಾಡ್ತಿದ್ದಾಳೆ ಅಂತ? ಅತ್ತೆ ಅನ್ನೋ ಗೌರವ ಸ್ವಲ್ಪನಾದ್ರೂ ಇದೆಯಾ ಇವಳಿಗೆ? ನಮ್ ವರ್ತನೆ ನೋಡಿ ಎದುರಿಗಿರೋರು ಅದಕ್ಕೊಂದು ಬೆಲೆ ಕೊಡ್ತಾರಮ್ಮ. ಕಲ್ಯಾಣಿ ಹೇಳಿದ್ರಲ್ಲಿ ತಪ್ಪೇನಿದೆ? ಮೋಕ್ಷನ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದಾಳೆ ಅಂತ ಗೊತ್ತಿದ್ರು ಕೂಡ ಅದ್ ಹೇಗಮ್ಮ ಅಂತ ಮಾತಂದೆ ನೀನು? ಮಗು ದೂರ ಆಗ್ತಿದೆ ಅಂದ ತಕ್ಷಣ ತಾಯಿಯಾಗಿ ನೊಂದ್ಕೋತಿದ್ದಾಳೆ. ಮಗುಗೋಸ್ಕರ ಅವಳು ಏನೋ ಮಾಡ್ತಿದ್ರೆ ಅಜ್ಜಿ ಅನ್ನಿಸ್ಕೊಂಡವಳು ನೀನ್ ಮಾತಾಡೋ ಮಾತಾ ಅದು? ಅಷ್ಟಕ್ಕೂ ಆ ಕೆಲಸನ ನೀನ್ ಮಾಡ್ಬೇಕು. ಮಾಡಿದ್ಯಾ? ಯಾವಾಗ್ಲೂ ಏನೋ ಒಂದು ಕಾರಣ ಕೊಡ್ತಾ ಕಲ್ಯಾಣಿನ ಬೈಯೋದನ್ ಬಿಟ್ರೆ ಯಾವತ್ತಾದ್ರೂ ಅವಳ ಮೇಲಾಗ್ಲಿ ಮಗು ಮೇಲಾಗ್ಲಿ ಒಂದ್ಸಲ ಪ್ರೀತಿನ ತೋರಿಸಿದ್ಯಾ? ಇಷ್ಟ ಆಗ್ತಿಲ್ಲಮ್ಮ, ನೀನ್ ವರ್ತನೆ ನನಗೆ ಇಷ್ಟನೇ ಆಗ್ತಿಲ್ಲ. ಅಂತ್ಯ ಕಣೋ, ಅಂತ್ಯ. ಅವಳು ಆಡಿಸ್ತಾ ಇದ್ದಾಳೆ. ಏನ್ ಮಾಯ ಮಾಡಿದ್ಯೆ? ನನ್ನ ಮಗ ತಾಯಿನ ಬಿಟ್ಟು ನಿನ್ನ ಪರ ಮಾತಾಡ್ತಿದ್ದಾನೆ. ಆ ತರ ಮಾಯ ಮಾಡಕ್ ಬಂದಿದ್ರೆ ಮೊದ್ಲು ನಿಮ್ ಮೇಲೆ ಅದನ್ನ ಪ್ರಯೋಗ ಮಾಡ್ತಾ ಇದ್ದೆ. ದಮಯಂತಿ, ಎಷ್ಟು ವಿಧವಾಗಿ ಹೇಳಿದ್ರು ನಿನಗೆ ಬುದ್ಧಿ ಬರ್ತಿಲ್ಲ ಅಲ್ಲ? ನಿನ್ನ ನಡವಳಿಕೆ ಮಾತುಗಳು ಶೌರ್ಯನಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ. ಇನ್ನೂ ಅರ್ಥ ಆಗ್ತಾ ಇಲ್ವಾ ನೀನು ಮಾಡ್ತಿರೋ ತಪ್ಪು ಅಂತ? ಕಲ್ಯಾಣಿ, ಅವಳ ಜೊತೆ ಸುಮ್ಮನೆ ವಾದ ಯಾಕೆ? ನೀನು ಆ ರಕ್ಷೆದಾರನ ಮಗು ಕೈ ಕಟ್ಟಮ್ಮ. ನಮಗ್ ಬೇಕಾಗಿರೋದು ಮಗು ಸುರಕ್ಷಿತವಾಗಿರ್ಬೇಕು ಅನ್ನೋದು. ಆದ್ರೆ ತಾಯಿಯಾಗಿ ನನಗ್ ಬೇಕಾಗಿರೋದು ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋದು. ಮೊದಲು ಆ ರಕ್ಷೆದಾರನ ಕಟ್ಟು.